ಓಬಳೇಶ್ವರ ಭಕ್ತರ ಬಾಳನ್ನು ಬೆಳಕಾಗಿಸೋ ಕರುಣಾಧೀಶ್ವರನೇ, ಈ ನಿನ್ನ ಭಕ್ತಿಯ ಆಸೆ ಕನಸುಗಳನ್ನು ಈಡೇರಿಸು ತಂದೆ, ಈಡೇರಿಸು. ಸುತ್ತು ಹತ್ತೋಳಿಗೆ ಜಮೀನ್ದಾರ ನನ್ನ ಅಣ್ಣ. ಆ ನನ್ನ ಅಣ್ಣನಿಗೆ ಯಾವುದೇ ತೊಂದರೆ ಬರದ ಹಾಗೆ ಕಾಪಾಡು ತಾಯಿ, ಕಾಪಾಡು. ಈಗ ತಾನೇ ನಮ್ಮ ಕಾಲೇಜಿನಲ್ಲಿ ರಾಜ್ಯ ಮಟ್ಟದಲ್ಲಿ ನಡೆಯುವ ಡ್ಯಾನ್ಸ್ ಸ್ಪರ್ಧೆಯಲ್ಲಿ ನನ್ನನ್ನು ಹಾಗೂ ನನ್ನ ಕ್ಲಾಸ್ಮೇಟ್ ಪ್ರೀತಮ್ನನ್ನು ಆಯ್ಕೆ ಮಾಡುವಂತೆ ಮಾಡಿದ್ಯಾ. ನನಗೆ ತುಂಬಾ ಖುಷಿಯಾಗಿದೆ ತಾಯಿ. ಅದೇ ರೀತಿ ನಾನು ಮನಸಾರಿ ಪ್ರೀತಿಸಿರುವ ಪ್ರೇಮ್ ನನ್ನ ಬಾಳ ಸಂಗಾತಿಯಾಗಿ ಬರಬೇಕು. ಆ ರೀತಿ ಮಾಡಿ ಈ ನಿನ್ನ ಭಕ್ತರ ಆಸೆಯನ್ನು ಈಡೇರಿಸು ತಾಯಿ, ಈಡೇರಿಸು. ಇಷ್ಟನ್ನು ನಾನು ನಿನ್ನಲ್ಲಿ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ. ಪೂಜಾ, ತಂಗಿ ಪೂಜಾ, ದೇವರ ಪೂಜೆಯಲ್ಲಿ ಮುಳುಗಿರುವಂತೆ ಕಾಣಿಸ್ತೀಯಲ್ಲಮ್ಮ. ಈ ನಿನ್ನ ಅಣ್ಣನಿಗೆ ಸ್ವಲ್ಪ ಪ್ರಸಾದ ಕೊಡುವಯಾ? ಬನ್ನಿ ಅಣ್ಣ, ತೆಗೆದುಕೊಳ್ಳಿ ಪ್ರಸಾದವನ್ನು. ತಂಗಿ ಪೂಜಾ, ಕತ್ತಲ ತುಂಬಿರುವ ಭಕ್ತರ ಬಾಳಿಗೆ ಬೆಳಕು ನೀಡುವ ನಮ್ಮ ಮನೆ ದೇವರ ಪಾಲನಾಕ ಸ್ವಾಮಿಯಲ್ಲಿ ಅದೇನೇ ಬೇಡಿಕೊಂಡೆ ಅಮ್ಮ? ಇನ್ನೇನು ಇದೆ ಅಣ್ಣ, ಕಷ್ಟವೇ ಕಾಣದ ಈ ನನ್ನ ಅಣ್ಣನಿಗೆ ಅದೆಂದಿಗೂ ಕಷ್ಟ ಕೊಡದಿರೋ ತಂದೆ ಎಂದು ಬೇಡಿಕೊಳ್ಳುತ್ತಿದೆ. ಅಯ್ಯೋ ಹುಚ್ಚಿ, ಈ ನನ್ನ ಮುದ್ದು ತಂಗಿ ಜೊತೆಯಲ್ಲಿರುವವರೆಗೂ ಈ ನಿನ್ನ ಅಣ್ಣನಿಗೆ ಯಾವ ಕುಂದು ಕೊರತೆಗಳು ಬರಲಾರವಮ್ಮ. ಅದರಲ್ಲಿ ತಂಗಿ, ಈ ದಿನ ನಿನ್ನ ಮುಖದಲ್ಲಿ ಸಂತೋಷವಾದ ಬುಗ್ಗೆಗಳು ಎದ್ದು ಕಾಣುತ್ತಿವೆ. ಇದಕ್ಕೆ ಕಾರಣವೇನಮ್ಮ? ಅಣ್ಣ, ಈ ಸಲ ನಮ್ಮ ಕಾಲೇಜಿನಲ್ಲಿ ನಡೆಯುವ ರಾಜ್ಯ ಮಟ್ಟದ ಡ್ಯಾನ್ಸ್ ಸ್ಪರ್ಧೆಯಲ್ಲಿ ನನ್ನನ್ನು ಸಹ ಆಯ್ಕೆ ಮಾಡಿದ್ದಾರೆ ಅಣ್ಣ. ಇದಕ್ಕೆ ನನಗೆ ತುಂಬಾ ಸಂತೋಷ ಉಂಟಾಗುತ್ತಿದೆ ಅಣ್ಣ. ಪೂಜಾ, ನೀನು ಎಂದೆಂದಿಗೂ ಇದೇ ರೀತಿಯಾಗಿ ಸಂತೋಷವಾಗಿರಬೇಕಮ್ಮ. ಅದೇ ನಿನ್ನ ಅಣ್ಣನ ಆಸೆ. ನೀನು ಈ ಮನೆಯ ಅದೃಷ್ಟ ದೇವತೆಯಮ್ಮ. ನೀನು ಹುಟ್ಟಿದ ಕೂಡಲೇ ಬಡತನದ ಬೇಗೆಯಿಂದ ಬಳಲುತ್ತಿದ್ದ ಈ ಮನೆ ಅದೃಷ್ಟ ಲಕ್ಷ್ಮಿ ಕುಲಾಯಿಸಿತು. ಅಂದಿನಿಂದ ಸುತ್ತಮುತ್ತ 10 ಹಳ್ಳಿಗೂ ಜಮೀನ್ದಾರರಾಗಿ ನಾವು ಬಾಳುತ್ತಿದ್ದೇವೆ ಕಣಮ್ಮ. ಅಣ್ಣ, ಈ ಸಮಯದಲ್ಲಿ ನಮ್ಮ ತಂದೆ ತಾಯಿ ಇದ್ದಿದ್ರೆ ಅದೆಷ್ಟೊಂದು ಸಂತೋಷ ಪಡ್ತಾ ಇದ್ರು ಅಲ್ವೇನಣ್ಣ? ಹೌದಮ್ಮ ಪೂಜಾ, ನಮ್ಮ ತಂದೆ ತಾಯಿ ಈ ಭೂಮಿ ಮೇಲೆ ಇರುವುದು ಇಷ್ಟರಲ್ಲಿ ಎಂದು ಕಾಣಿಸುತ್ತದೆ. ಅದಕ್ಕೆ ನಮ್ಮ ತಂದೆ ತಾಯಿಯನ್ನು ಕಳ್ಕೊಂಡ್ಬಿಟ್ಟು ನಮ್ಮ ದೇವರು. ಅಣ್ಣ, ನಮ್ಮಿಂದ ನಮ್ಮ ತಂದೆ ತಾಯಿಯನ್ನು ದೂರ ಮಾಡಿದ ಆ ದೇವರು ತುಂಬಾ ಪಾಪಿ ಅಲ್ವೇನಣ್ಣ? ಪೂಜಾ, ನೀನು ಕಣ್ಣೀರು ಹಾಕ್ಬೇಡಮ್ಮ. ನಿನ್ನ ಕಣ್ಣಲ್ಲಿ ನೀರು ಬಂದರೆ ನನ್ನ ಕಣ್ಣಲ್ಲಿ ರಕ್ತನೇ ಸುರಿಯುತ್ತದೆ. ಅದರಲ್ಲೂ ಆ ದೇವರದೊಂದು ತಪ್ಪಿಲ್ಲಮ್ಮ. ಏಕೆಂದರೆ ನಾವೊಂದು ಪಡೆಯಬೇಕೆಂದರೆ ಇನ್ನೊಂದು ಕಳೆದುಕೊಳ್ಳಲೇಬೇಕು. ಅದರಂತೆ ಶ್ರೀಮಂತಿಕೆ ಎಂಬುದು ಕೊಟ್ಟ ತಂದೆ ತಾಯಿಯ ಪ್ರೀತಿ ವಾತ್ಸಲ್ಯವನ್ನು ಕಿತ್ಕೊಂಡ್ಬಿಟ್ನಮ್ಮ ದೇವರು. ಆಯ್ತು, ತಂದೆ ತಾಯಿ ಇಲ್ಲದಿದ್ದರೆ ಏನಾಯ್ತು? ತಾಯಿಯಂತೆ ನನ್ನನ್ನು ಜೋಪಾನ ಮಾಡಿದ್ರೆ, ತಂದೆಯಂತೆ ಪ್ರೀತಿ ತೋರಿಸಿ ಕಣ್ಣಲ್ಲಿ ಕಣ್ಣಿಟ್ಟು ನನ್ನನ್ನು ಕಾಪಾಡಿದ್ರೆ ಅಣ್ಣ. ನನಗೆ ನೀನೇ ತಂದೆ ತಾಯಿ ಬಂಧು ಬಳಗ ಎಲ್ಲ ನೀನೇ ಅಣ್ಣ. ತಂಗಿ ಪೂಜಾ, ನಿನ್ನನ್ನು ಬಿಟ್ಟರೆ ಈ ಪ್ರಪಂಚದಲ್ಲಿ ನನಗಿನ್ನ ಯಾರಿದಾರಮ್ಮ? ನಾನಿನ್ನ 1000 ಜನ್ಮ ಪಡೆದರೂ ನಿನ್ನಂತ ಮುದ್ದು ತಂಗಿಯ ಜೊತೆಯಾಗಿರಬೇಕೆಂದು ಇಷ್ಟಪಡ್ತೀನಮ್ಮ. ನಾನು ಅಷ್ಟೇ ಅಣ್ಣ. ನನಗೆ ಮುಂದಿನ ಜನ್ಮ ಅನ್ನೋದು ಇದ್ರೆ ನೀನೇ ನನ್ನ ಅಣ್ಣನಾಗಿ ಬರ್ಬೇಕಂತ ಆ ದೇವರಲ್ಲಿ ನಾನು ಬೇಡಿಕೊಳ್ತೇನೆ. ಈ ನಿನ್ನ ಅಣ್ಣ ತಂಗಿಗಾಗಿ ಸೀರೆ ಒಡವೆ ಎಲ್ಲಾ ತಂಗಿ ತೆಗೆದುಕೋ ತಂಗಿ. ಅಣ್ಣ, ಅಂತ ವಿಶೇಷ ಏನಿದೆ? ಅಯ್ಯೋ ಹುಚ್ಚಿ, ಇದಿರಮ್ಮ ಹೇಗೆ ಕೇಳುತ್ತಿರುವೆ? ಈ ದಿನ ಇಡೀ ಜಗತ್ತೇ ಸಂಭ್ರಮದಿಂದ ಕೂಡಿ ಅಣ್ಣ ತಂಗಿರ ಸೇರಿ ರಾಖಿ ಹಬ್ಬ ಆಚರಿಸುತ್ತಾರೆ. ಆದರೆ ನೀನು ನೋಡಿದರೆ ಮುಗ್ಧ ಗೂಸಿನಂತೆ ಕೇಳುತ್ತಿರಲ್ಲಮ್ಮ. ಅಯ್ಯೋ ದೇವರೇ, ಮರೆತೇ ಹೋಗಿದ್ದೆ ಅಣ್ಣ. ಈ ಬಾಕ್ಸ್ ನಲ್ಲಿ ಏನು ರಾಖಿನೇ ಕಾಣಿಸ್ತಾ ಇಲ್ವಲ್ಲ? ಓಹೋ, ರಾಖಿ ತಾನೆ, ಎಲ್ಲಿದೆ? ತೆಗೆದುಕೋ ತಂಗಿ. ಈ ನಿನ್ನ ಅಣ್ಣನ ಕೈಗೆ ಕಟ್ಟು. ಎಲ್ಲಾ ಜನ್ಮದಲ್ಲೂ ನೀನೇ ನನ್ನ ತಂಗಿ ಆಗಿರಿಂದ ಶುಭ ಹಾರೈಸುತ್ತೇನೆ.